ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ಏನು ಸಮರ್ಥನೆಯನ್ನ ಮಾಡಿಕೊಂಡಿದ್ರು ಅದಕ್ಕೆ ಈಗ ಬಿಜೆಪಿ ಕೌಂಟರ್ ಕೊಡ್ತಾ ಇದೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಸಂಬಂಧಪಟ್ಟ ಹಾಗೆ ಡೆತ್ ನೋಟ್ ವಿಚಾರ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳಿದರು. ಕಾಂಗ್ರೆಸ್ ನಾಯಕರ ಸಮರ್ಥನೆಗೆ ಬಿಜೆಪಿ ಕೌಂಟರ್ ಕೊಡ್ತಾ ಇದೆ. ಒಂದು ರಿಜಿಸ್ಟರ್ ಪೋಸ್ಟ್ ಮೂಲಕ ಡೆತ್ ನೋಟ್ ಪ್ರತಿ ರವಾನೆ. ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಪ್ರಿಯಾಂಕ್ ಖರ್ಗೆಗೆ ರಿಜಿಸ್ಟರ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಡೆತ್ ನೋಟ್ ಅನ್ನ ರಿಜಿಸ್ಟರ್ ಪೋಸ್ಟ್ ಮಾಡಿರುವಂತಹ ಬಿಜೆಪಿಯ ನಾಯಕರು. ಸೊ ನೀವೀಗ ಅಡ್ರೆಸ್ ಅನ್ನ ನೋಡ್ತಾ ಇದ್ರೆ, ಒಂದು ರಾಹುಲ್ ಗಾಂಧಿಗೆ ಡೆಲ್ಲಿ ಅಡ್ರೆಸ್ಗೆ, ಏನು ಸಿಎಂ ಸಿದ್ದರಾಮಯ್ಯ ಸೇರಿದ ಹಾಗೆ. ಕಿರಣ್ ಹಂದಿಯಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ನಾವು ಗಮನಿಸ್ತಿರೋ ಹಾಗೆ ಈ ಡೆತ್ ನೋಟ್ ವಿಚಾರವಾಗಿ ಈಗಲೂ ಕೂಡ ಚರ್ಚೆ ಇದೆ. ಪ್ರಿಯಾಂಕ್ ಖರ್ಗೆ ಅವರ ಹೆಸರಿಲ್ಲ ಅಂತ ಕಾಂಗ್ರೆಸ್ ಹೇಳಿತ್ತು. ಸೊ ಬಿಜೆಪಿಯ ಕೌಂಟರ್ ಹೇಗಿದೆ? ಏನಿದು ರಿಜಿಸ್ಟರ್ ಪೋಸ್ಟ್? ಅವಿನಾಶ್, ಡೆತ್ ನೋಟ್ನಲ್ಲಿ ಸಚಿವ ಖರ್ಗೆ ಹೆಸರು ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಬಿಜೆಪಿ ಅದು ಇದೆ ಅನ್ನುವಂಥ ರೀತಿಯಲ್ಲಿ ತೋರ್ಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದೆ. ಹಾಗಾಗಿ ಡೆತ್ ನೋಟ್ನಲ್ಲಿ ಹೆಸರಿಲ್ಲ ಅನ್ನುವಂಥ ಸಚಿವರುಗಳ ವಾದವನ್ನ ಈಗ ಅಲ್ಲ ಅನ್ನುವಂಥದ್ದನ್ನ ಸಾಬೀತುಪಡುವ ಉದ್ದೇಶದಿಂದ ಈಗ ರಿಜಿಸ್ಟರ್ ಪೋಸ್ಟ್ ಮುಖಾಂತರವಾಗಿ ಡೆತ್ ನೋಟ್ ಅನ್ನ ಕಳಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಆ ಮೂಲಕವಾಗಿ ನಿನ್ನೆಂದೀಚೆಗೆ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಇಲ್ಲ ಅನ್ನುವಂಥ ಕಾಂಗ್ರೆಸ್ ಸಮರ್ಥನೆ ಏನಿದೆ ಅದಕ್ಕೆ ಕೌಂಟರ್ ಕೊಡುವಂತ ಪ್ರಯತ್ನವನ್ನ ಬಿಜೆಪಿ ಮಾಡಿದೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಈ ಡೆತ್ ನೋಟ್ ಅನ್ನ ಸಂಪೂರ್ಣವಾಗಿ ಓದಿ ಆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಮತ್ತು ಉಳಿದಂತ ಪ್ರಮುಖ ಅಂಶಗಳು ಏನೇನಿದೆ ಅನ್ನುವಂಥದ್ದನ್ನ ತೋರಿಸಿದಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನಂತರ ಈಗ ಆ ಡೆತ್ ನೋಟ್ ಅನ್ನ ಸಂಬಂಧಪಟ್ಟಂತ ನಾಯಕರುಗಳ ವಿಳಾಸಕ್ಕೆ ಕೊರಿಯರ್ ಮುಖಾಂತರವಾಗಿ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ 5 ವಿಳಾಸಗಳಿಗೆ ಕೊರಿಯರ್ ಮುಖಾಂತರವಾಗಿ ಕಳಿಸುವಂತ ಕೆಲಸವನ್ನ ಈಗ ಬಿಜೆಪಿ ಮಾಡ್ತಾ ಇದೆ. ವಿವಿಧ ಮುಖಂಡರಿಗೆ ಕಳಿಸುವ ಮುಖಾಂತರವಾಗಿ ಡೆತ್ ನೋಟ್ ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರಿದೆ ಅನ್ನುವಂಥದ್ದನ್ನ ತೋರಿಸುವಂತ ಮತ್ತೊಂದು ಪ್ರಯತ್ನವನ್ನ ಈಗ ಬಿಜೆಪಿ ಮಾಡ್ತಾ ಇದೆ. ಯಾಕೆಂದ್ರೆ 3-4 ದಿನಗಳಿಂದ ಕಾಂಗ್ರೆಸ್ ಮಾಡ್ತಿರುವಂತಹ ಸಮರ್ಥನೆಗೆ ಬಿಜೆಪಿ ಕೂಡ ಒಂದಷ್ಟು ಕೌಂಟರ್ ಅನ್ನ ಕೊಡಬೇಕಾಗಿತ್ತು, ಹೆಸರಿದೆ ಅನ್ನುವಂಥದ್ದನ್ನ ಉಲ್ಲೇಖವನ್ನ ಮಾಡಬೇಕಾಗಿತ್ತು. ಹಾಗಾಗಿ ಈಗ ಮತ್ತೊಂದು ಅಸ್ತ್ರದ ಭಾಗವಾಗಿ ಈಗ ಅವರ ವಿಳಾಸಗಳಿಗೆ ಡೆತ್ ನೋಟ್ ಅನ್ನು ಕಳಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಕಿರಣ್. ಸೊ ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ಸಿಸಿಟಿವಿ ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀವಿ. ಸಾವಿಗೂ ಮುನ್ನ ಡಿಸೆಂಬರ್ 24ಕ್ಕೆ ಏನು ಒಂದು ವಿಡಿಯೋ ಲಭ್ಯ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿಲ್ಲ ಅಂತ ಒಂದು ಕಡೆ ಕಾಂಗ್ರೆಸ್ ವಾದ ಮಾಡ್ತಾ ಇದ್ರೆ, ಈಗ ಒಂದಷ್ಟು ಈ ವಿಡಿಯೋಗಳು ಲಭ್ಯ ಆಗ್ತಾ ಇದೆ. ಸೊ ಪಾಂಚಾಳ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗ ನೋಡ್ತಾ ಇದ್ದೀವಿ.